ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಲತಾ. ಇಂದು ನಾನು SSLC ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವಂತಹ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿದ್ಯಾರ್ಥಿಗಳೇ, ವಿಜ್ಞಾನದಲ್ಲಿ ನಮಗೆ ಸುಲಭವಾಗಿ ಅಂಕಗಳನ್ನು ತಂದುಕೊಡುವಂಥದ್ದು ಅಂದರೆ ಅವು ಚಿತ್ರಗಳು. ನೀವು ಯಾವ್ಯಾವ ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಸುಲಭವಾಗಿ ಅಂಕಗಳನ್ನು ಗಳಿಸ್ಬೋದು ಅಂತ ನೋಡೋಣ ಬನ್ನಿ. ಈ 10 ಚಿತ್ರಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆಗಿದ್ದರೆ ನಿಮಗೆ 12 ಅಂಕಗಳು ಖಚಿತವಾಗಿ ದೊರಕ್ತವೆ. ಅವು ಯಾವ್ಯಾವುದು ಅಂತಂದರೆ, ಮೊದಲನೇ ಚಿತ್ರ ಮಾನವನ ಮೆದುಳು, ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಎರಡನೇದಾಗಿ ಮಾನವನ ಹೃದಯದ ನೀಳಛೇದ ನೋಟ. ಹಾಗೆ ಮೂರನೇ ಚಿತ್ರ ಪತ್ರರಂಧ್ರ, ತೆರೆದ ಹಾಗೂ ಮುಚ್ಚಿದ ಪತ್ರರಂಧ್ರ. ಯಾವುದಾದ್ರೂ ಕೇಳ್ಬೋದು, ತೆರೆದ ಪತ್ರರಂಧ್ರ ಅಥವಾ ಮುಚ್ಚಿದ ಪತ್ರರಂಧ್ರ, ಎರಡನ್ನೂ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಹಾಗೆ ನಾಲ್ಕನೇ ಚಿತ್ರ ಯಾವುದು ಅಂದರೆ ನೆಫ್ರಾನ್ನ ರಚನೆ. ಹಾಗೆ ಐದನೇ ಚಿತ್ರ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ, ಇದು ಸಹ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಚಿತ್ರ. ಹಾಗೆ ಆರನೇದು ಸತುವಿನ ಚೂರುಗಳು ಮತ್ತು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದ ಪ್ರಯೋಗ, ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಏಳನೇ ಚಿತ್ರ ಯಾವುದು ಅಂತಂದರೆ ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ. ಹಾಗೆ ಎಂಟನೇ ಚಿತ್ರ ಪೀನ ಮಸೂರದಿಂದ ಉಂಟಾದಂತಹ ಪ್ರತಿಬಿಂಬಗಳ ರೇಖಾಚಿತ್ರಗಳು. ಹಾಗೆ ನಿಮ್ನ ದರ್ಪಣದಿಂದ ಉಂಟಾದ ಪ್ರತಿಬಿಂಬಗಳ ರೇಖಾಚಿತ್ರ. ಹಾಗೆ ಇನ್ನು 1 ಮಾರ್ಕ್ಸಿಗೆ ಕಾಮನ್ ಆಗಿ ಬರುವಂಥದ್ದು ಅಂತಂದರೆ ವಿದ್ಯುತ್ ಶಕ್ತಿ ಪಾಠದಿಂದ ಬರುತ್ತೆ. ಚಿಹ್ನೆಗಳು, ಸರಳ ವಿದ್ಯುತ್ ಮಂಡಲದಲ್ಲಿ ನಾವು ಯಾವ್ಯಾವ ಚಿಹ್ನೆಗಳನ್ನು ಬಳಸ್ಬೋದು ಅಂತ, ಅವು ಸೆಲ್ ಆಗಿರ್ಬೋದು, ಬ್ಯಾಟ್ರಿ ಆಗಿರ್ಬೋದು, ರಿಯೋಸ್ಟ್ಯಾಟ್ ಆಗಿರ್ಬೋದು, ತಂತಿಗಳು ಸೇರುವಂಥ ಸ್ಥಳ, ಸೇರ್ಪಡೆ ಇಲ್ಲದೆ ತಂತಿಗಳು ದಾಟುವಂಥ ಸ್ಥಳ, ಇವೆಲ್ಲವನ್ನು ಸಹ ನಾವು ಪ್ರಾಕ್ಟೀಸ್ ಮಾಡಿದ್ದಾಗಿದ್ದರೆ ನಿಮಗೆ 12 ಅಂಕಗಳು ಖಚಿತವಾಗಿ ದೊರಕತ್ತೆ. ಈ ಚಿತ್ರಗಳ ಜೊತೆಗೆ ನೀವು ಕೆಲವೊಂದಿಷ್ಟು ನಿಯಮಗಳನ್ನು ಕಲಿಬೇಕಾಗತ್ತೆ. ಮೊದಲನೇದಾಗಿ ಓಮ್ನ ನಿಯಮ, V is directly proportional to I, ಅಥವಾ ಇದನ್ನು V is equal to IR ಅಂತಲೂ ಹೇಳ್ತಾರೆ. ಹಾಗೆ ಎರಡನೇ ನಿಯಮ ಯಾವುದು ಅಂತಂದರೆ ಜೌಲ್ನ ಉಷ್ಣೋತ್ಪಾದನಾ ನಿಯಮ, H is equal to I² R into T. ನೀವು ಈ ನಿಯಮವನ್ನು ಪೂರ್ಣವಾಗಿ ಬರೀಲಿಕ್ಕಾಗದೇ ಇದ್ದರೂ ಸಹ ಈ ಸೂತ್ರವನ್ನು ಬರೆದ್ರೆ ನಿಮಗೆ ಅಂಕ ಸಿಗತ್ತೆ. ಹಾಗೆ ಮೂರನೇದು ಯಾವುದು ಅಂತಂದರೆ ಫ್ಲೇಮಿಂಗ್ನ ಎಡಗೈ ನಿಯಮ. ಹಾಗೆ ನಾಲ್ಕನೇದು ಬಲಗೈ ಹೆಬ್ಬೆರಳು ನಿಯಮ. ಮತ್ತು ಐದನೇ ನಿಯಮಗಳು ಯಾವುದು ಅಂತಂದರೆ ಬೆಳಕು ಪಾಠದ ಮೇಲೆ ಬರುವಂಥದ್ದು ಬೆಳಕಿನ ಪ್ರತಿಫಲನದ ನಿಯಮಗಳು ಮತ್ತು ಬೆಳಕಿನ ವಕ್ರೀಭವನದ ನಿಯಮಗಳು. ಇವಿಷ್ಟು ನಿಯಮಗಳನ್ನು ನೀವು ಕಡ್ಡಾಯವಾಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಈ ನಿಯಮಗಳ ಜೊತೆಗೆ ಕೆಲವೊಂದಿಷ್ಟು ವ್ಯಾಖ್ಯಾನಗಳನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಒಂದನೇದಾಗಿ ಆಹಾರ ಸರಪಳಿಯ ವ್ಯಾಖ್ಯಾನ, ಹಾಗೂ ಎರಡನೇದು ಜೈವಿಕ ಸಂವರ್ಧನೆ, 3 ಅನುರೂಪ ಶ್ರೇಣಿ, 4 ರಚನಾ ಸಮಾಂಗಿಗಳು, ಹಾಗೂ ಐದನೇದಾಗಿ ಪರಾವರ್ತಿತ ಕ್ರಿಯೆ. ಇದಿಷ್ಟು ವ್ಯಾಖ್ಯಾನಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ. ಮುಂದುವರಿದು ವಿದ್ಯಾರ್ಥಿಗಳೇ, ಕೆಲವೊಂದಿಷ್ಟು ಉಪಯೋಗಗಳನ್ನು ಕೇಳ್ತಾರೆ. ಯಾವ್ಯಾವುದ್ರದ್ದು ಉಪಯೋಗ ಕೇಳ್ತಾರೆ ಅಂತಂದರೆ, ಒಂದನೇದು ಅಡುಗೆ ಸೋಡಾ, ಎರಡನೇದು ವಾಷಿಂಗ್ ಸೋಡಾ, ಹಾಗೆ POP ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತಾರೆ ಇದರದ್ದು ಉಪಯೋಗ ಕೇಳ್ತಾರೆ. ಹಾಗೆ ಚಲುವೆ ಪುಡಿ. ಈ 4ರ ಉಪಯೋಗಗಳನ್ನು ನೀವು ಸರಿಯಾಗಿ ಓದ್ಕೋಬೇಕಾಗತ್ತೆ. ಇದಾದ ನಂತರ ಕೆಲವೊಂದಿಷ್ಟು ವ್ಯತ್ಯಾಸಗಳನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಯಾವ್ಯಾವುದಪ್ಪ ಅವು ಅಂತಂದರೆ ಸರಣಿ ಮತ್ತು ಸಮಾಂತರ ಜೋಡಣೆ, ಇದು ತುಂಬ ಮುಖ್ಯವಾಗಿರುವಂತಹ ವ್ಯತ್ಯಾಸ. ಹಾಗೆ ಎರಡನೇದು ಉತ್ಕರ್ಷಣೆ ಮತ್ತು ಅಪಕರ್ಷಣೆ, ಇವೆರಡರ ವ್ಯತ್ಯಾಸವನ್ನು ಕೇಳುವಂಥ ಸಾಧ್ಯತೆ ಇದೆ. ಹಾಗೆ ಮೂರನೇದು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ವ್ಯತ್ಯಾಸ. ಹಾಗೆ ನಾಲ್ಕನೇದು ಪೀನ ದರ್ಪಣ ಮತ್ತು ನಿಮ್ನ ದರ್ಪಣ. ಈ 4 ವ್ಯತ್ಯಾಸಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಇದನ್ನು ಬಿಟ್ಟು ಮತ್ತು ಯಾವುದೇ ಬೇರೆ ವ್ಯತ್ಯಾಸಗಳನ್ನು ಕೇಳುವಂಥ ಸಾಧ್ಯತೆ ಇರಲ್ಲ. ಮುಂದುವರೆದು ನೋಡೋದಾದರೆ ಗುಣಲಕ್ಷಣಗಳು, ಅದರಲ್ಲಿ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು, ಇದನ್ನು ನೀವು ಕಡ್ಡಾಯವಾಗಿ ಓದಲೇಬೇಕು, ಯಾಕಂದರೆ ಇದು ಫಿಕ್ಸ್ ಬರುವಂಥ ಸಾಧ್ಯತೆ ಇದೆ. ಹಾಗೆ ಎರಡನೇದು ಯಾವುದು ಅಂತಂದರೆ ರೋಧವು ಅವಲಂಬಿಸಿರುವಂಥ ಅಂಶಗಳು ಯಾವುದು ಅಂತ ಕೇಳುವಂಥ ಸಾಧ್ಯತೆ ಇದೆ. ಮುಂದುವರಿದ ಭಾಗ ಯಾವುದು ಅಂತ ನೋಡೋದಾದರೆ ವಿವರಣಾತ್ಮಕ ಪ್ರಶ್ನೆಗಳು. ಬನ್ನಿ ಯಾವ್ಯಾವ ರೀತಿಯ ವಿವರಣಾತ್ಮಕ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ ಅಂತ ನೋಡೋಣ. ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದನೇದು
ಮಾನವರಲ್ಲಿ ಲಿಂಗ ನಿರ್ಧರಣೆ, ಇದರ ಮೇಲೆ ಒಂದು ಕ್ವೆಶನನ್ನು ಕೇಳ್ತಾರೆ, ವಿವರಣಾತ್ಮಕ ಪ್ರಶ್ನೆಯನ್ನು. ಹಾಗೆ ಎರಡನೇದು ಏನಂದರೆ ಏಕತಳಿ ಸಂಕರಣ, ಚಕ್ಕರ್ ಬೋರ್ಡ್, ಇದರ ಮೇಲೆ ಫಿಕ್ಸ್ ಆಗಿ ಒಂದು ಕ್ವೆಶನ್ ಬಂದೇ ಬರುತ್ತೆ. ಹಾಗೆ ಮೂರನೇದಾಗಿ ನೋಡೋದಾದರೆ ಸಸ್ಯ ಮತ್ತು ಪ್ರಾಣಿ ಹಾರ್ಮೋನುಗಳು, ಇದರ ಮೇಲೆ ಅವುಗಳ ಕಾರ್ಯ, ಅವು ಸ್ರವಿಸುವಂಥ ಗ್ರಂಥಿಗಳು ಅಥವಾ ಆ ಗ್ರಂಥಿಯನ್ನು ಕೊಟ್ಟು ಅವು ಯಾವ ಹಾರ್ಮೋನುಗಳನ್ನು ಸ್ರವಿಸ್ತವೆ ಅಂತಲೂ ಕ್ವೆಶನ್ ಕೇಳುವಂಥ ಸಾಧ್ಯತೆ ಇದೆ. ಹಾಗೆ ನಾಲ್ಕನೇದು ಸಸ್ಯಗಳ ಅನುವರ್ತನೆ, ಇದರಲ್ಲಿ ಟೈಪ್ಸ್ ಇದ್ದಾವೆ, ನಿಮಗೆ ಗೊತ್ತಿದೆ. ರಾಸಾಯನಿಕ ಅನುವರ್ತನೆ, ಗುರುತ್ವಾನುವರ್ತನೆ, ತಾಪಾನುವರ್ತನೆ, ಜಲಾನುವರ್ತನೆ. ಈ ನಾಲ್ಕರಲ್ಲಿ ಒಂದರ ಬಗ್ಗೆ ಫಿಕ್ಸ್ ಆಗಿ ಕ್ವೆಶನನ್ನು 3 ಅಂಕಕ್ಕೆ ಕೇಳ್ತಾರೆ. ಹಾಗೆ ಐದನೇದು ಯಾವುದು ಅಂತಂದರೆ ಜರಾಯುವಿನ ಕಾರ್ಯ, ಹಾಗೆ ಉಸಿರಾಟ ಮತ್ತು ರಕ್ತ ಪರಿಚಲನೆ, ಇವುಗಳ ಮೇಲೂ ಸಹ ಏನು ವಿವರಣಾತ್ಮಕವಾಗಿ ವಿವರಿಸಿ ಅಂತ ಕ್ವೆಶನನ್ನು ಕೇಳುವಂಥ ಸಾಧ್ಯತೆ ಇದೆ. ಹಾಗೆ ಆರನೇದು ಯಾವುದು ಅಂತಂದರೆ ಜಠರ ಹಾಗೂ ಸಣ್ಣ ಕರುಳಿನಲ್ಲಿನ ಜೀರ್ಣಕ್ರಿಯೆಯನ್ನು ವಿವರಿಸಿ ಅಂತ ಕೇಳುವಂಥ ಸಾಧ್ಯತೆ ಇದೆ. ಹಾಗೆ ಏಳನೇದಾಗಿ ನೋಡೋದಾದರೆ ಮಾನವನ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿಯ ಭಾಗಗಳು ಮತ್ತು ಅವುಗಳ ಕಾರ್ಯ, ಇದನ್ನು ಫಿಕ್ಸ್ ಆಗಿ ಕೇಳುವಂಥ ಸಾಧ್ಯತೆ ಇದೆ. 8ನೇ ಪ್ರಶ್ನೆ ಯಾವುದು ಬರ್ಬೋದಪ್ಪ ಅಂತಂದರೆ ವೃಷಣಗಳು ದೇಹದ ಹೊರಗೆ ಇರಲು ಕಾರಣ ಏನು, ವಿವರಿಸಿ ಅಂತ ಕೇಳ್ತಾರೆ. ಹಾಗೆ 9ನೇ ಪ್ರಶ್ನೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಿನ್ನತೆಗಳು ಹೆಚ್ಚು, ಯಾಕೆ ಅಂತ ಕೇಳ್ಬೋದು, ಅಥವಾ ಹೇಗೆ ವಿವರಿಸಿ ಅಂತ ಕೇಳುವಂಥ ಸಾಧ್ಯತೆ ಇದೆ. ಹಾಗೆ 10ನೇದು ಎಲೆಕ್ಟ್ರಾನ್ನ ಚುಕ್ಕಿ ರಚನೆ, ಇದರಲ್ಲಿ ಯಾವ್ಯಾವುದನ್ನು ನಿಮಗೆ ಕಾಮನಾಗಿ ಕೇಳ್ಬೋದಪ್ಪ ಅಂತಂದರೆ ಮೀಥೇನ್ ಅಥವಾ ಈಥೇನ್ ಬಗ್ಗೆ ಕೇಳ್ಬೋದು. ಹಾಗೆ ಆಕ್ಸಿಜನ್, ಸೋಡಿಯಂ ಕ್ಲೋರೈಡ್ ಮತ್ತು ಮ್ಯಾಗ್ನೀಷಿಯಂ, ಈ ಎಲ್ಲ ಅಂಶಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆಗಿ 40ರಿಂದ 50 ಅಂಕಗಳನ್ನು ವಿಜ್ಞಾನದಲ್ಲಿ ಸುಲಭವಾಗಿ ಗಳಿಸ್ಬೋದಾಗಿದೆ. ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ, ಹಾಗೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೊನೆಯವರೆಗೂ ವಿಡಿಯೋವನ್ನು ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್.